ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ವಿಶ್ವಗೀತಾ ಪರ್ಯಾಯಸ್ಥರಾದ ಶ್ರೀ ಸುಗುಣೇಂದ್ರ ತೀರ್ಥರಿಗೆ ವಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 21ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ಯದ್ಯದ್ ಆಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯದ್ಯದ್ ಆಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಅರ್ಜುನನಿಗೆ ಕೆಲಸವನ್ನು ಮಾಡುವಾಗ ನೀನ್ ಮಾಡ್ಲೇಬೇಕು ಅಂತ ಅನ್ನೋಂಥ ವಿಚಾರಗಳ ಬಗ್ಗೆ ತುಂಬಾ ಹೇಳಿದ. ಅದು ಅವನನ್ನೇ ಇಂಪ್ಯಾಕ್ಟ್ ಮಾಡತ್ತೆ ಅಂತ ಅನ್ನೋದಕ್ಕಾಗಿ ಅಲ್ಲಿಂದ ಹೇಳ್ಕೊಂಡ್ ಬಂದಿದ್ದ. ಇವಾಗಂತ ನೀನ್ ಮಾಡೋಂತ ಈ ಏನು ನೀನು ಮಾಡಿದ್ಯೋ ಅದರಿಂದ ಬೇರೆಯವರು ಎಫೆಕ್ಟ್ ಆಗ್ತಾರೆ ಅಂತ. ಬೇರೆಯವರು ಏನ್ ಮಾಡ್ತಾರೆ, ಸಾಮಾನ್ಯರು ಅಂತ ಅನ್ನೋಂಥವ್ರು, ಪಾಮರರು ಅಂತ ಅನ್ನೋಂಥವ್ರನ್ನ ಈ ವಾಕ್ಯದಲ್ಲಿ ಇತರೆ ಜನ ಅಂತಂದ್ರೆ ಬೇರೆ ಅವರು ಅಂತ ಅನ್ನೋಂಥ ಅರ್ಥ ಇದೆ. ಆದ್ರೆ ಆಚಾರ್ಯರು ಹೇಳ್ತಾರೆ, ಅಂದ್ರೆ ನಮ್ಮ ಗುರುಗಳು ಹೇಳ್ತಾರೆ, ಇತರೆ ಜನ ಅಂತಂದ್ರೆ ಯಾರಿಗ ಅಷ್ಟು ಜ್ಞಾನ ಇಲ್ಲವೋ ಅವರು, ಹೆಚ್ಚು ಜ್ಞಾನ ಇಲ್ಲದವ್ರು ಏನ್ ಮಾಡ್ತಾರೆ, ಅವ್ರು ಹಾಗೆ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ. ಜ್ಞಾನ ಇದ್ದವರನ್ನು ಅನುಸರಿಸುವಂತವ್ರು ತುಂಬಾ ಜನ ಇರ್ತಾರೆ. ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅಂತ ಅನ್ನೋದ್ರಿಂದ ಯಾರಿಗೋ ಒಬ್ರಿಗೆ ಗೊತ್ತಿದೆ, ಆ ಗೊತ್ತಿರೋಂಥವ್ರು ಮಾಡ್ತಿದಾರಲ್ಲ ಅದ್ ಸರಿ ಇರ್ಬೇಕು ಅಂತ ತಿಳ್ಕೊಂಡು ಅದನ್ನೇ ಅನುಸರಿಸ್ತಾರಲ್ಲ ಜನ. ಹಾಗೆ ನೀನೇನ್ ಮಾಡ್ತೀಯೋ ಅದನ್ನು ನೋಡಿ ಬೇರೆಯವ್ರು ಮಾಡ್ಬಿಡ್ತಾರೆ. ನೀನೇನ್ ಮಾಡ್ತೀಯೋ ಅದು ಬೇರೆಯವರಿಗೆ ಒಂದು ದೃಷ್ಟಾಂತವಾಗಿರತ್ತೆ. ನೀನು ಅಂತ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಹೊಂದಿರುವಂತವನಾಗಿ ಇದ್ದಿ. ಅದರಿಂದ ನೀನು ಅದ್ರ ಬಗ್ಗೆ ನೀನು ತುಂಬಾ ಕಾಳಜಿ ವಹಿಸ್ಬೇಕು. ನಿನ್ನ ಬಗ್ಗೆಯೇ ನೀನು ಯೋಚನೆ ಮಾಡಿದ್ರು ನಿನಗ್ ಮಾಡ್ಲೇಬೇಕು ಅಂತ ಅನ್ನೋದು ಹೇಳಿದ್ದಾರೆ. ಬೇರೆಯವ್ರ ಬಗ್ಗೆ ನೀ ನೋಡು. ಇನ್ನೊಬ್ರು ನಿನ್ನನ್ನು ನಿನ್ನ ಆಚರಣೆಗಳನ್ನು ನೋಡಿ ಇದು ಸರಿಯೋ ಏನೋ ಅಂತ ಆ ತರನೇ ಅವರೂನು ಮಾಡಿದ್ರೆ ಎಷ್ಟು ದೊಡ್ಡ ಅನರ್ಥ ಆಗೋದು ಅಂತ ಆ ಒಂದು ಸೂಚನೆ ಇದೆ. ಹೇಳ್ತಾನ, ಯದ್ಯದ್ ಆಚರತಿ ಶ್ರೇಷ್ಠ. ಶ್ರೇಷ್ಠ ಅಂತಂದ್ರೆ ಯಾರಿಗೆ ಬೇರೆಯವ್ರಿಗಿಂತ ಹೆಚ್ಚು ತಿಳುವಳಿಕೆ ಇದೆ. ತಿಳುವಳಿಕೆ ಅಂತ ಅನ್ನೋಂಥದ್ರ ಜೊತೆಗೆ ಅವರಿಗೆ ಅನುಕೂಲತೆ ಇದೆ ಮಾಡೋದಕ್ಕೆ, ತಿಳಿದದನ್ನು ಮತ್ತೆ ಮಾಡೋದಿಕ್ ಬೇಕಾದ ಆ ವಾತಾವರಣ ವ್ಯವಸ್ಥೆ ಎಲ್ಲ ಇದೆಯೋ ಮಾಡ್ತಾರೋ ಅಂತವ್ರು ಶ್ರೇಷ್ಠರು. ಅಂತ ಶ್ರೇಷ್ಠವಾದ ಜನರು ಏನನ್ನು ಮಾಡ್ತಾರೋ ಅದನ್ನು ಯಾವುದೋ ಒಂದು ವ್ಯಕ್ತಿಯನ್ನು ಅವ್ರು ಪ್ರಮಾಣವಾಗಿ ಇಟ್ಕೊಂಡು ಮಾಡ್ತಾರೆ. ಯಾವುದೋ ಒಂದು ಮನುಷ್ಯನನ್ನು, ಯಾವುದೋ ಒಂದು ಗ್ರಂಥವನ್ನು ಆದರ್ಶವಾಗಿ ಇಟ್ಕೊಂಡು ಅದ್ರ ಪ್ರಕಾರ ನಡೀತಾರೆ. ಶ್ರೇಷ್ಠ ತತ್ತದೇವೋ ಇತರೆ ಜನ ಇದ್ದಾರೆ. ಅವರು ಸ ಯತ್ ಪ್ರಮಾಣಂ ಕುರುತೆ ಅಂತಂದ್ರೆ ಯಾರು ಈ ಶ್ರೇಷ್ಠನಾಗಿದ್ದಾನೋ ಆ ಶ್ರೇಷ್ಠನಾಗಿರೋಂಥವ್ರು ಯಾವುದನ್ನು ಪ್ರಮಾಣ ಅಂತ ತಿಳ್ಕೊಂಡು ಆ ಪ್ರಕಾರ ನಡೀತಾರೆಯೋ, ಆ ಪ್ರಮಾಣ ವಾಕ್ಯವಾಗಿರ್ಬೋದು, ಅದು ಇನ್ನೊಂದು ಆದರ್ಶ ಪುರುಷನಾಗಿರ್ಬೋದು, ಅಂತ ಪ್ರಮಾಣವನ್ನು ಅನುಸರಿಸಿ ಒಬ್ಬ ಶ್ರೇಷ್ಠ ನಡೀತಾ ಇದ್ದಾನ ಅಂತ ತಿಳ್ಕೊಂಡು ಅವರು ಆ ಪ್ರಮಾಣವೇ ನನಗೂ ದೊಡ್ಡ ಪ್ರಮಾಣವಾಗಿದೆ, ನಾನು ಅದನ್ನೇ ಅನುಸರಿಸುವೆ ಅಂತ ಅನ್ನೋಂಥ ಒಂದು ಉದ್ದೇಶದಲ್ಲಿ ಸಾಮಾನ್ಯ ಜನರೆಲ್ಲ ನಡೆದು ಬಿಡ್ತಾರೆ ಅಂತ ಅನ್ನೋಂಥ ಒಂದು ಎಚ್ಚರವನ್ನು ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಕೊಡ್ತಾನ. ಇಲ್ಲಿ ಅವ್ರು ಹೇಳ್ತಾರೆ, ಯಾವ ವಾಕ್ಯ ಮೊದಲಾದದ್ದು ಆಧಾರವಾಗಿ ಅವನು ಸ್ವೀಕಾರ ಮಾಡ್ತಾನೆಯೋ ಅಂತ ವಾಕ್ಯಗಳನ್ನು ನಾವು ಕೂಡ ಇದೇ ವಾಕ್ಯಗಳೇ ನಮಗೆ ಪ್ರಮಾಣ ಅಂತ ತಿಳ್ಕೊಂಡು ಅದರಿಂದನೇ ಅವರು ಹೋಗ್ತಾರೆ ಅಂತ ಅನ್ನೋದನ್ನ ಹೇಳ್ತಾರೆ. ಯಾವ ಹಿರಿಯ ವ್ಯಕ್ತಿಯನ್ನು ಎಲ್ಲರೂ ಅನುಸರಿಸ್ತಾರೆಯೋ ಅಂತ ವ್ಯಕ್ತಿಗೆ ಹೆಚ್ಚು ಅವನಿಗೆ ಜವಾಬ್ದಾರಿ ಇರುತ್ತೆ. ಅವನು ಈ ಸಮಾಜಕ್ಕೆ ಒಂದು ಆದರ್ಶ ಪುರುಷನಾಗಿ ಇದ್ದಾನ ಅಂತ ಅನ್ನೋದು ಅವನಿಗೆ ಅವೇರ್ನೆಸ್ ಇರ್ಲೇಬೇಕು. ಆ ಅವೇರ್ನೆಸ್ ಇಂದವೇ ನೀನು ಈ ಒಂದು ಯುದ್ಧದಲ್ಲಿ ನೀನು ನಾ ಏನು ಮಾಡ್ಬೇಕು ಅಂತ ಅನ್ನೋಂಥ ಆಲೋಚನೆಯಲ್ಲಿ ಗೊಂದಲವನ್ನು ಹೊಂದಿದಿ. ಆದ್ರೆ ಆ ಗೊಂದಲವನ್ನು ಪರಿಹಾರ ಮಾಡಿಕೊಂಡು ಯುದ್ಧವನ್ನು ಮಾಡೋದೇ ನಿನ್ಗೆ ಶ್ರೇಯಸ್ಸು ಅಂತ ಅನ್ನೋದು ಹೇಳಿ ಆಗಿದಲ್ವಾ. ಅಂತ ಶ್ರೇಯಸ್ಕರವಾಗಿರೋದು ನಿನಗೆ ಮಾತ್ರ ಅಲ್ಲ, ಎಲ್ಲಾ ಜನಾಂಗಕ್ಕೂ ಕೂಡ ಅದು ಒಳ್ಳೇದೇ. ಅವರೆಲ್ಲ ನಿನ್ನನ್ನು ನೋಡಿ ಈ ಯುದ್ಧ ಬಂದಾಗ
ನಮ್ಮ ಜನ ಅದ್ರೊಳಗಿದ್ದಾರೆ ಅಂತ ಅಂದ್ಬಿಟ್ಟು ಯುದ್ಧ ಬಿಟ್ಟು ಓಡಬಹುದೋ ಏನೋ ಅಂತ ಅನ್ನುವಾಗ ಆತರ ನಾವು ಎಲ್ಲಾ ಧರ್ಮ ಕಾರ್ಯಗಳಲ್ಲಿಯೂ ನಮಗೆ ನಮ್ಮದು ಅಂತ ಅನ್ನೋಂತ ಒಂದು ಪ್ರಶ್ನೆ ಬಂದಾಗ ಈಸಿ ವೇ ಔಟ್ ಏನು ಅದನ್ನು ತಗೊಂಡು ಹೋಗ್ತಾರೆ ಜನ ಅಂತಾನು. ಈಸಿ ವೇ ಔಟ್ ಏನು, ಯಾವುದು ನಮ್ಮ ಕಡೆಗೆ ನಮಗೇನು ಬಾಧೆ ಕೊಡದೋ ಆ ಸಂಗತಿ ಆವಾಗ ತಕ್ಷಣವೇ ನಮಗೇನು ಬಾಧೆ ಉಂಟಾಗ್ಲಾರ್ದು ಅಂತ ಒಂದು ಮಾರ್ಗವನ್ನೇ ನಾವೆಲ್ಲರೂ ಕೂಡ ಅನುಸರಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಅಂತ ದಾರಿ ಅದ್ ನಮ್ಗೆ ಶ್ರೇಯಸ್ಕರವಾಗಿರ್ಬೇಕು ಅಂತಿಲ್ಲ. ಅದನ್ನ ಪರಿಶೀಲನೆ ಮಾಡಿ ಸರಿಯಾಗಿ ಅರ್ಥ ಮಾಡ್ಕೊಂಡೇ ನಾವು ಪ್ರತಿಯೊಂದು ಕೆಲಸವನ್ನು ಮಾಡ್ಬೇಕು ಅಂತವೇ ಈ ಭಗವದ್ಗೀತೆ ಹೊರಟಿದೆ. ಧರ್ಮದ ಹಾದಿಯಲ್ಲೇ ಅದಿರ್ಬೇಕು, ಪರಮಾತ್ಮ ಪ್ರೀತ್ಯರ್ಥವಾಗಿ ಇರ್ಬೇಕು. ಇಂಥದ್ದೆಲ್ಲ ಇರುವಾಗ ಅದನ್ನೆಲ್ಲ ಬಿಟ್ಟು ಈ ಯುದ್ಧವನ್ನು ಮಾಡ್ಲಾರೆ ಅಂತ ಕೈಚೆಲ್ಲಿ ಕೂತ್ರೆ ಅದ್ ಹೇಗ್ ಸರಿ ಹೋಗುತ್ತೆ ಅಂತ ಅನ್ನೋದನ್ನ ಕೃಷ್ಣ ಪರಮಾತ್ಮ ಅರ್ಜುನನ್ಗೆ ತಿಳಿಸ್ತಾನ. ನೀನು ಒಂದು ಶ್ರೇಷ್ಠವಾದ ವ್ಯಕ್ತಿಯೇ ಈ ಸಮಾಜದಲ್ಲಿ. ನಿನ್ನನ್ನು ಅನುಸರಿಸಿ ನಿನ್ನ ಒಂದು ಪ್ರಮಾಣ, ನೀನ್ ಯಾವುದನ್ನು ಪ್ರಮಾಣ ಅಂತ ಇಟ್ಕೊಂಡು ನಡೀತಾ ಇದೆಯೋ ಆ ಪ್ರಮಾಣಗಳನ್ನೇ ನಮ್ಮ ಪ್ರಮಾಣ ಅಂತ ತಿಳ್ಕೊಂಡು ನಮಗೂ ಅದೇ ಒಂದು ಆದರ್ಶವಾಗಿದೆ ಅಂತ ತಿಳ್ಕೊಂಡು ಅವರು ಆ ರೀತಿಲಿ ನಡೆಯೋರು. ಅದರಿಂದ ಎಷ್ಟೋ ಜನಾಂಗದ ಒಂದು ಸಾಧನೆ ಮಾರ್ಗ ಹೋಗತ್ತೆ, ಅವ್ರಿಗೆ ಧರ್ಮ ಮಾರ್ಗ ಹೋಗತ್ತೆ. ನಿನ್ನ ಒಂದು ಆಚರಣೆ ತಪ್ಪಾಗಿರೋದ್ರಿಂದ ಬೇರೆಯವ್ರಿಗೂ ತಪ್ಪು ದಾರಿಯನ್ನು ಹಿಡಿಯುವಂತ ಒಂದು ಸಂದರ್ಭ ಬಂದ್ಬಿಡುತ್ತೆ. ಅದರಿಂದ ಈ ಒಂದು ಕಾರ್ಯ ಅಂತ ಅನ್ನೋದೇನಿದೆ, ನೀನು ಮಾಡ್ಲಾರೆ ಅಂತ ಅನ್ನೋಂಥದ್ದು ಏನು ಯೋಚನೆ ಮಾಡ್ತಾ ಇದ್ಯೋ ಅದ್ರ ಬಗ್ಗೆ ನೀನು ಬಿಟ್ಬಿಡು ಅಂತ, ಆ ಯೋಚನೆ ಬಿಟ್ಬಿಡು. ಯಾಕೆಂದ್ರೆ ಅದು ನಿನ್ಗೆ ಮಾತ್ರ ಸರಿ ಇಲ್ಲ ಅಂತಲ್ಲ, ಎಲ್ಲರಿಗೂ ಕೂಡ ಸರಿ ಇಲ್ಲ ಅಂತ ಅನ್ನುವಂಥದ್ದು ಇದೆ. ಅದರಿಂದಾಗಿ ಯುದ್ಧವನ್ನು ಮಾಡುವಂತವೇ ಇದ್ರ ಒಂದು ಒಳಗಿರುವಂತ ಧ್ವನಿ. ಕರ್ಮವನ್ನು ಮಾಡ್ಲೇಬೇಕು, ಎಲ್ಲರೂ ಮಾಡ್ಬೇಕು, ನಾನು ಮಾಡ್ತಾ ಇದ್ದೀನಿ ನೋಡು ಅಂತಾನ. ನಾನ್ ಮಾಡೋದು ನನ್ಗೇನು ಪ್ರಯೋಜನ ಇಲ್ಲದೆ ಇದ್ರು ಮಾಡ್ತಾನೆ, ಯಾಕಂದ್ರೆ ಬೇರೆ ಅವ್ರಿಗೆ ಪ್ರಯೋಜನ ಆಗತ್ತೆ ಅದರಿಂದ ಮಾಡ್ತೀನಿ ಅಂತ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನ. ಇವಾಗ ನಾವ್ ಇದನ್ನು ಸಮರ್ಪಣೆ ಮಾಡೋಣ. ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.